ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಕಡೆಯೂ ನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಒಂದಕ್ಕೆ ಸೋಯಾ ಚಂಕ್ಸ್ ಹಾಕಿದ್ದೀನಿ, ಮತ್ತೊಂದಕ್ಕೆ ಶಾವಿಗೆ ಹಾಕಿದ್ದೀನಿ. ಶಾವಿಗೆ 1-2 ನಿಮಿಷ ಅದರಲ್ಲೇ ಬಿಟ್ಟು ಆಮೇಲೆ ಬಸಿ ಹಾಕ್ಕೊಳ್ಬೇಕು. ಸೋಯಾ ಚಂಕನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆ ನೀರನ್ನೆಲ್ಲ ಚೆಲ್ಲಬೇಕು. ಸೋಯಾ ಚಂಕನ್ನು ಪ್ರೋಟೀನಿಗೆ ಯೂಸ್ ಮಾಡ್ತಾ ಇರೋದು. ವೆಜಿಟೇರಿಯನ್ಸಿಗೆ ಪನ್ನೀರು, ಸೋಯಾ ಚಂಕ್ ಎಲ್ಲ ತುಂಬ ಒಳ್ಳೆಯದು. ಹಾಗಾಗಿ ನಾನು ವಾರದಲ್ಲಿ ಒಂದು ಸರ್ತಿ ಅಥವಾ 2 ಸರ್ತಿ ಉಪಯೋಗಿಸ್ತೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಬೇಕು. ಬೆಳಗಿನ ತಿಂಡಿ ಶಾವಿಗೆ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕಿ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಆನಂತರ ಅದಕ್ಕೆ ಸಾಸಿವೆ ಹಾಕಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು. ನಂತರ ಒಂದು ಕ್ಯಾರೆಟನ್ನು ತುರಿದು ಅದನ್ನೂ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇವಾಗ ಬೇಯಿಸಿದ ಸೋಯಾ ಚಂಕನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಏನು ಬೇಕು, ಉಪ್ಪು, ಹುಳಿ, ಖಾರ ಎಲ್ಲ ಹಾಕ್ಕೊಳ್ಬೋದು. ನಂತರ 1 ಟೀ ಸ್ಪೂನ್ ಆಗೋಷ್ಟು, 1-1.5 ಟೀ ಸ್ಪೂನ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಶಾವಿಗೆ ಬೇಯಿಸಿದ್ದಿದೆಯಲ್ವ ಅದನ್ನು ಜಾಸ್ತಿ ಬಿಡಬಾರ್ದು. ಬೇಗನೆ ಬಿಸಿ ನೀರಿಂದ ತೆಗೆದು ಈ ರೀತಿ ಬಸಿ ಹಾಕ್ಕೊಂಡ್ರೆ ಉದುರುದರಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಈ ಶಾವಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮಾಡಿದ್ದೀನಿ. ಸುಮಾರು ಕೆಲಸಗಳಿರೋದ್ರಿಂದ ಬೇಗನೆ ಆಗಲಿ ಅಂತ ಇದನ್ನ ಮಾಡಿ ಇವಾಗ ತಿಂಡಿ ಒಂದು ಸರ್ತಿ ತಿನ್ನಬೇಕು. ಆ ಕೆಲಸ ಮುಗಿಬೇಕು. ತಿಂಡಿ ಜೊತೆಗೆ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕೂಡ ಇರುತ್ತೆ. ಫಿಲ್ಟರ್ ಕಾಫಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕಮೆಂಟ್ ಹಾಕಿ. ತುಂಬ ಜನ ಕಾಫಿನ ಇಷ್ಟಪಡ್ತಾರೆ. ನನಗೆ ಕಾಫಿ ಅಂತೂ ದಿನದಲ್ಲಿ 1-2-3 ಸರ್ತಿ ಆದರೂ ಕಾಫಿ ಕುಡಿತೀನಿ ನಾನು. ಕಾಫಿ ಕುಡಿಯೋದಕ್ಕೆ ಅಂತ ಸುಮಾರು ಥರದ ಕಪ್ಪೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಒಂದು ಸಾಂಬಾರು ಮಾಡಬೇಕಲ್ಲ, ರುಚಿಯಾಗಿ ಮಾಡ್ಕೊಳ್ಬೇಕು. ಹಾಗಾಗಿ ಸಿಂಪಲ್ಲಾಗೂ ಇರಬೇಕು, ರುಚಿಯಾಗೂ ಇರಬೇಕು. ಒಂದು ನುಗ್ಗೆಕಾಯಿ, ಟೊಮೆಟೊ, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಒಂದು ಸಾಂಬಾರು ಪುಡಿ ಚೆನ್ನಾಗಿದ್ದರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರಿಗೆಲ್ಲ ಹೆಚ್ಚಿದ್ದನ್ನು ಕುಕ್ಕರ್ ಕೆಳಗಿಟ್ಟು ಆಮೇಲೆ ರೈಸ್ ಇಟ್ಟಿದ್ದೀನಿ. ಒಂದೇ ಸರ್ತಿ ಈ ಥರ ಇಟ್ಟು ಬೇಯಿಸೋದ್ರಿಂದ ಗ್ಯಾಸು ಸೇವ್ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ. ಕೆಲಸ ಎಲ್ಲ ಬೇಗನೆ ಮಾಡ್ಕೊಳ್ಬೋದು. ವಿಡಿಯೋ ನೋಡೋರು ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಒಂದು ಲೈಕ್ ಕೊಟ್ಟು ಹೈಪ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ ಐಕನ್ ಆನ್ ಮಾಡೋದನ್ನು ಮರಿಬೇಡಿ. ನೋಟಿಫಿಕೇಷನ್ ಬರುತ್ತೆ. ನಾನು ಯಾವ ರೀತಿಯಲ್ಲಿ ವಿಡಿಯೋ ಹಾಕ್ತೀನೋ ನೀವು ನೋಡಬಹುದು. ಬೇಳೆ ಜೊತೆಗೇ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಹಾಕಿದರೆ ತುಂಬ ಕರಿಗೆ ಬೆಂದು ಹೋಗುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ತಾಯಿರೋದು. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಹಾಕಿದರೆ ಸರಿಯಾಗಿರುತ್ತೆ. ಸ್ವಲ್ಪ ನೀರು ಹಾಕಿದ್ದೀನಿ. ಇದು 4 ದಿನದ ಹಳೆ ವಿಡಿಯೋ. ಇನ್ನು ಹಬ್ಬಗಳೆಲ್ಲ ಬಂತು, ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ. ಹಬ್ಬಗಳ ಕೆಲಸ ಅಂದರೆ ಹೆಣ್ಮಕ್ಳಿಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾನು ಸುಲಭಕ್ಕೆ ಯಾವುದಾಗುತ್ತೆ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ಗಿಡ ಬಸಳೆ ಸೊಪ್ಪು. ಇದು ಊರಿಂದ 2 ಗಿಡ ತಂದು ನೆಟ್ಟಿರೋದು. ಚೆನ್ನಾಗಿ ಗಿಡ ಬರ್ತಾಯಿದೆ. ಇದು ನೋಡಿ ಬಳ್ಳಿ ಬಸಳೆ ಸೊಪ್ಪು. ನಾನು ಇಲ್ಲಿ ತರಕಾರಿ ಅಂಗಡಿಯಿಂದ ಸೊಪ್ಪು ತಂದಿರ್ತೀನಲ್ವ, ಅದರದ್ದು ಬಲ್ತಿದ್ದ ದಂಟನ್ನು ಹಾಗೆ ಹೋಗಿ ಪಾಟಲ್ಲಿ ಹಾಕಿರ್ತೀನಿ. ಅದು ಎಲ್ಲ ಸೊಪ್ಪು ಈ ರೀತಿ ಬಳ್ಳಿ ಬರುತ್ತೆ. ಈ ಬಳ್ಳಿ ಬಸಳೆ ಬೆಳೆಸೋದು ತುಂಬ ಸುಲಭ. ಬಲ್ತಿದ್ದ ಕಡ್ಡಿನ ಹೋಗಿ ಹಾಕಿದ್ರಾಯಿತು. 2 ದಿನ ಒಂದು ಲೋಟದಲ್ಲಿ ನೀರಲ್ಲಿ ಹಾಕಿಡಿ, ಬೇರು ಬರುತ್ತೆ. ನಂತರ ಹೋಗಿ ಒಂದು ಪಾಟಿಗೆ ಹಾಕಿದರೆ ನಮಗೆ ಅದು ಎಲೆ ಸೊಪ್ಪು ಕೊಡ್ತಾ ಇರುತ್ತೆ. ಇದೇ ಗಿಡ ಬಸಳೆ. ಇನ್ನೊಂದು ಪಾಟಲ್ಲಿ ತುಂಬ ಇದೆ, ತೋರಿಸ್ತೀನಿ. ಇದೇ ಮುಳ್ಳರಿವೆ, ಅದಾಗೆ ಹುಟ್ಟಿರೋದು. ನೋಡಿ ಎಷ್ಟೊಂದು ಗಿಡ ಬಸಳೆ ಬಂದಿದೆ ಅಂತ. ನಮಗೆ ಒಂದು ಸರಿಗೆ ಸೊಪ್ಪು ಸಾಂಬಾರು ಒಂದು 15 ದಿವಸಕ್ಕೆ ಸಾಕಾಗುತ್ತೆ. ನನಗಂತೂ ಈ ರೀತಿ ಬೆಳೆಸೋದೆಲ್ಲ ತುಂಬಾ ಖುಷಿ ಕೊಡುತ್ತೆ. 15-20 ದಿನಕ್ಕೊಮ್ಮೆ ಈ 2 ಸೊಪ್ಪನ್ನು ತೊಗೊಂಡು ಸಾಂಬಾರು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ, ನೋಡಲಿಕ್ಕೂ ಹಚ್ಚ ಹಸಿರಾಗಿದೆ. ಇಲ್ಲಿ ಮುಳ್ಳರಿವೆ ಕೂಡ ಇತ್ತು ಮತ್ತು ಹುಳಿ ಸೊಪ್ಪು ಕೂಡ ಇದೆ. ಎಲ್ಲವನ್ನೂ ತೊಗೊಂಡು ಬಂದು ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆ ಜೊತೆಗೆ. ತುಂಬ ರುಚಿಯಾಗಿರುತ್ತೆ. ನಾವೇ ಬೆಳೆದು ನಾವೇ ಅದನ್ನು ಸಾಂಬಾರು ಮಾಡೋದಂದರೆ ಎಷ್ಟು ಖುಷಿ ಅಲ್ವಾ. ಮುಳ್ಳರಿವೆ ಸೊಪ್ಪಿಂದು ಬರೀ ಎಲೆ ಮಾತ್ರ ಕಿತ್ತು ಹಾಕಿದ್ದೀನಿ ಅಷ್ಟೇ. ದಂಟೆಲ್ಲ ಹಾಕೋಕ್ಕೆ ಹೋಗಿಲ್ಲ, ಮುಳ್ಳಿರುತ್ತೆ ಅಂತ. ಅದು ಒಳ್ಳೆಯದೇ. ಮತ್ತು ಇಲ್ಲಿ ಕ್ಯಾಬೇಜನ್ನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ನೆನೆ ಹಾಕಿದ್ದೀನಿ. ಕ್ಯಾಬೇಜಿಗಂತೂ ಸಿಕ್ಕಾಪಟ್ಟೆ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಯಾಕೆಂದರೆ ಒಳಗೊಳಗೆ ಹುಳ ಸೇರಿಕೊಂಡಿರುತ್ತೆ ಅಂತ ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಒಂದು ವಾರಕ್ಕೆ ಈ ರೀತಿ ಹೆಚ್ಚಿಟ್ಕೊಂಡ್ರೆ, ಒಂದು ಸರಿ ಹೆಚ್ಚಿಟ್ಕೊಂಡ್ರೆ ನಮಗೆ ವಾರದಲ್ಲಿ ಟೆನ್ಷನ್ ಕಡಿಮೆ ಇರುತ್ತೆ.
ಬಾತ್ಗಳು, ಫ್ರೈಡ್ ರೈಸ್ ಎಲ್ಲ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಗೆಡ್ಡೆಕೋಸನ್ನು ನೀರಿಂದ ತೆಗೆದು ಈ ರೀತಿ ಹಾಕ್ತೀನಿ. ಪೂರ್ತಿ ನೀರು ಇಳಿದ ಮೇಲೆ ಇದನ್ನು ಕೂಡ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ತೀನಿ. ಈ ಥರ ಇಷ್ಟೆಲ್ಲ ಮಾಡಿ ಇಡೋದ್ರಿಂದ ಸುಲಭ ಆಗುತ್ತೆ ಮತ್ತು ವಾರಕ್ಕೊಂದು ಸರ್ತಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಕ್ಯಾರೆಟ್ ಇರಲಿಲ್ಲ, ಕ್ಯಾರೆಟ್ ತಂದ ಮೇಲೆ ಆಮೇಲೆ ಅದನ್ನು ಕೂಡ ಸಣ್ಣಕ್ಕೆ ಚೂರು ಮಾಡಿ ಇಟ್ಕೊಳ್ತೀನಿ. ಇದೆಲ್ಲ ಮಾಡೋಷ್ಟರೊಳಗೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾಯಿದ್ರು ನಮ್ಮ ರಸ್ತೆಯಲ್ಲಿ, ಟೀಚರ್ಸ್ ಕರ್ಕೊಂಡು ಹೋಗ್ತಾಯಿದ್ರು. ಅದು ಏನು ಫಂಕ್ಷನ್ ಅಂತ ಗೊತ್ತಿರಲಿಲ್ಲ. ಮಕ್ಕಳೇ ಏನೋ ಹಾಡು ಹೇಳ್ಕೊಂಡು ಹೋಗ್ತಾಯಿದ್ರು, ಏನು ಅಂತ ಅರ್ಥ ಆಗಲಿಲ್ಲ. ನನಗೂ ಖುಷಿ ಆಯಿತು, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತು. ಸ್ವಲ್ಪ ಮಕ್ಕಳನ್ನೇ ನೋಡ್ತಾ ವೀಡಿಯೋ ಮಾಡಿಕೊಂಡೆ. ಇವಾಗ ಕ್ಯಾಬೇಜದು ನೀರೆಲ್ಲ ಇಳಿದಿದೆ, ಅದನ್ನು ಕೂಡ ಒಂದು ಡಬ್ಬಿಗೆ ಹಾಕಿ ಏರ್ ಟೈಟ್ ಬಾಕ್ಸ್ ಇದು ಅದರಲ್ಲಿ ಹಾಕಿ ಫ್ರಿಜ್ ಒಳಗೆ ಇಟ್ಕೊಳ್ತಾ ಇದ್ದೀನಿ. ಬೇರೆ ಕೆಲಸಗಳ ಮಧ್ಯೆ ಇದೆಲ್ಲ ನಡೀತಾ ಇದೆ. ಗುಡಿಸೋದು, ಒರೆಸೋದು, ಬಟ್ಟೆ ಮಿಷಿನಿಗೆ ಹಾಕೋದು, ಈ ರೀತಿ ಎಲ್ಲ ಇರುತ್ತಲ್ಲ, ಅದ್ರ ಮಧ್ಯೆ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ಈ ಬೇಳೆ ಚೆನ್ನಾಗಿ ಬೆಂದಿದೆ, ಆದ್ರೂ ಸ್ವಲ್ಪ ಸ್ಟವ್ ಹಚ್ಚಿದ್ದೀನಿ, ತಿರುಗಿಸಿ ಸ್ವಲ್ಪ ಅದನ್ನ ಮೆತ್ತಗೆ ಮಾಡ್ಕೊಳ್ಬೇಕು. ಇದು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಚೆನ್ನಾಗಿದ್ದರೆ ಎಲ್ಲ ಸಾಂಬಾರುಗಳು ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಬರ್ತಾ ಇದೆ. ನಾನು ಸಾಂಬಾರು ಪುಡಿ ಎಲ್ಲ ಜಾಸ್ತಿ ಮಾಡಿಡಲ್ಲ, 1 ತಿಂಗಳಿಗೆ ಆಗೋಷ್ಟು ಮಾತ್ರ ಮಾಡಿಟ್ಕೊಳ್ತೀನಿ. ಜಾಸ್ತಿ ಮಾಡಿದರೆ ಅದು ಪರಿಮಳ ಎಲ್ಲ ಹೊರಟೋಗುತ್ತೆ, ಕಲರು ಚೇಂಜ್ ಆಗುತ್ತೆ ಅಂತ ನಾನು ಜಾಸ್ತಿ ಮಾಡಲ್ಲ. ಇವಾಗ ಹದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಸಾಂಬಾರು ಹದ ನೋಡ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೇಯಿಸಿದ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಹದವಾಗಿ ಬೆಂದಿದೆ, ಅದು ಮೇಲ್ಭಾಗದಲ್ಲಿ ಇಟ್ಟಿದ್ದರಿಂದ ಕರೆಕ್ಟಾಗಿ ಬೆಂದಿದೆ. ಬೇಳೆ ಜೊತೆಗೆ ಹಾಕಿದರೆ ತುಂಬ ಬೆಂದೋಗುತ್ತೆ. ಮತ್ತು ಆಲೂಗೆಡ್ಡೆಗೆಲ್ಲ ಉಪ್ಪು ಹಾಕಿದ್ದೀನಿ. ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಇದಕ್ಕೆ ಮುಖ್ಯವಾಗಿ ಹುಣಸೆ ಹಣ್ಣಿನ ರಸ ಹಾಕಲೇಬೇಕು. ಇಲ್ಲಿ ಸ್ಪೆಷಲಾಗಿ ಒಂಚೂರು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ನಾವು ಹುಣಸೆ ಹಣ್ಣು ರಸನೂ ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು ರಸ ಇದ್ರೇ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಫೈನಲಿ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಇದು ನಮ್ಮ ಗಿಡದ್ದೇ ಕರಿಬೇವಿನ ಸೊಪ್ಪು. ಅದನ್ನು ಸ್ವಲ್ಪ ಆ ರೀತಿ ತೋರಿಸೋದ್ರಿಂದ ಏನಾದರೂ ಕ್ರಿಮಿಕೀಟ ಗೂಡು ಕಟ್ಟಿದ್ರೆ ಅದೆಲ್ಲ ಹೊರಟೋಗುತ್ತೆ. ಇವಾಗ ಸಿಂಪಲ್ ಒಗ್ಗರಣೆ. ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನನ್ನ ಫೇವರೇಟ್ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಎಲ್ಲ ಹಾಕ್ಕೊಳ್ಳೋದು ಅಷ್ಟೇ. ಒಗ್ಗರಣೆ ಯಾವುದೇ ಸಾಂಬಾರು ಮಾಡಿದ್ರೂ ಒಗ್ಗರಣೆ ಅಂತೂ ಹಾಕ್ತೀನಿ. ಆ ಜೀರಿಗೆ ಫ್ರೈ ಆಗಿರೋದು ಮತ್ತು ಇಂಗು ಹಾಕಿರೋದು ಒಳ್ಳೆ ಪರಿಮಳ ಬರ್ತಾ ಇದೆ, ಸೂಪರಾಗಿದೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚಟಪಟ ಅಂತ ಕುಣಿತಾ ಇದೆ ಅದು. ಇವಾಗ ನಾವು ಇಲ್ಲಿ ಒಣಮೆಣಸಿನ್ಕಾಯಿಯನ್ನು ಎಣ್ಣೆಗೆ ಹಾಕೋದ್ರಿಂದ ಅದರ ಖಾರ ಎಲ್ಲ ಎಣ್ಣೆಗೆ ಬಿಟ್ಕೊಂಡು ಒಳ್ಳೆ ರುಚಿ ಬರುತ್ತೆ. ನಾವು ಊಟಕ್ಕೂ ಕೂಡ ತಿನ್ಬೋದು ಅದು. ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಗ್ಗರಣೆ ಹಾಕ್ಕೊಂಡು ಒಳ್ಳೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಅಲ್ಲಿಗೆ ಇವತ್ತಿನ ಅರ್ಧ ದಿನದ ಕೆಲಸ ಮುಗೀತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಊಟಕ್ಕೆ ಬಾಳೆಕಾಯಿ ಪಲ್ಯನೂ ಮಾಡಿದ್ದೀನಿ. ನಂತರ ಮೆಣಸು ಇತ್ತು, ಹಸಿಮೆಣಸಿನಕಾಯಿಯನ್ನು ಫ್ರೈ ಮಾಡಿದ್ದು. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ರೀತಿಯಲ್ಲಿ ರುಚಿಯಾದ ಸಾಂಬಾರು ಮಾಡ್ಕೊಳ್ಳಿ. ಸಾಂಬಾರು ಜೊತೆಗೆ ಹಸಿ ತರಕಾರಿಯನ್ನು ಸೇರಿಸ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.